ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಲಾಗ್. ಇದು ಮದುವೆದು ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಇನ್ನು ಯಾರೆಲ್ಲ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿಲ್ಲ, ಪ್ಲೀಸ್ ಎಲ್ಲ ಹೋಗಿ ವಿಡಿಯೋ ನೋಡಿ. ವಿಡಿಯೋಸು ಅಷ್ಟೇ ಚೆನ್ನಾಗಿದೆ. ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಇಲ್ಲಿ ಬೆಳಗ್ಗೆನೆ ಶಾಸ್ತ್ರ ಮಾಡ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು. ಇದನ್ನ ಆರಣೆ ತಗೊಂಡು ಬರೋದು ಅಂತ ನಮ್ಮ ಕಡೆ ಅನ್ನೋದು. ಕೊನೆವರೆಗೂ ವಿಡಿಯೋ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ತರ ವಿಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನನ್ನ ಕಸಿನ್ಸ್ ಎಲ್ಲ ರೆಡಿ ಆಗ್ತಿದ್ವು. ಆಲ್ರೆಡಿ ತುಂಬ ಲೇಟ್ ಆಗಿತ್ತು. ನಾನು ವೀಡಿಯೋ ಮಾಡೋಕ್ಕೆ ನಮ್ಮ ಆಂಟಿ ಕೈಲಿ ಕೊಟ್ಟಿದ್ದೆ. ಪ್ಲೀಸ್ ಆಂಟಿ ಕೆಳಗಡೆ ಹೋಗಿ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಡಿ, ನನಗೆ ಲಾಗ್ ಸಿಗಬೇಕು ಅಂತ ಪಾಪ ನಮ್ಮ ಆಂಟಿ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಟ್ರು ಪಾಪ. ಅದಾದಮೇಲೆ ನಾನು ಹೋಗೋ ಅಷ್ಟರಲ್ಲಿ ಇನ್ನೊಂದು 10 ಮಿನಿಟ್ಸ್ ದಾರಿ ಆಗೋಗ್ಬಿಟ್ಟಿರೋದು. ಅಷ್ಟು ಲೇಟಾಗಿ ಹೋಗ್ಬಿಡ್ತು ರೆಡಿ ಆಗೋ ಅಷ್ಟರಲ್ಲಿ. ತುಂಬ ಎಮೋಷ್ನಲ್ ಆಗಿದ್ಲು, ಅಳ್ತಾ ಇದ್ಲು. ನನಗೆ ನೋಡ್ಬಿಟ್ಟು ನಿಜ ನನಗೆ ಲಿಟ್ರಲಿ ಕಣ್ಣೀರೇ ಬಂದ್ಬಿಡ್ತು. ಹೆಣ್ಮಕ್ಳ ಜೀವನ ಎಷ್ಟು ಕಷ್ಟ ಅಲ್ಲ. ನಾವು ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಿ ಇರಬೇಕು ಅಂದರೆ ಅದು ಒಂದು ಹೆಣ್ಣಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಇಟ್ಸ್ ನಾಟ್ ಈಸಿ. ಅದು ಅಡ್ಜಸ್ಟ್ ಆಗೋದಾಗಿರ್ಬೋದು, ಅಲ್ಲಿಂದ ವಾತಾವರಣ ಆಗಿರ್ಬೋದು, ತುಂಬಾ ಕಷ್ಟ ಒಂದು ಹೆಣ್ಮಕ್ಳಿಗೆ. ನಾನು ನನ್ನ ತಂಗಿ ಮದುವೆನ ಹತ್ರದಿಂದ ನೋಡಿರೋದಕ್ಕೆ ಫೀಲಿಂಗ್ಸ್ ಆಗಿರ್ಬೋದು. ನಮ್ಮ ಆಂಟಿ ಆಲ್ಮೋಸ್ಟ್ 1 ತಿಂಗಳಿಂದ ಅಳ್ತಾಯಿದ್ರು. ನಮ್ಮಮ್ಮ ತುಂಬ ಎಮೋಷ್ನಲ್ ಆಗೋಗ್ಬಿಟ್ಟಿದ್ರು. ಅದೊಂಥರ ಯಾರೋ ಏನೋ ಅಂದ್ಕೊಳ್ಬೇಡಿ, ಸ್ವಲ್ಪ ಎಮೋಷ್ನಲ್ ಅದೇ. ಯಾಕೆಂದರೆ ನಮ್ಮಮ್ಮನೂ ಅಳ್ತಾಯಿದ್ರು ಅಲ್ಲಿ. ಆ ವಿಡಿಯೋ ನೋಡಿ ನಂಗೆ ಫುಲ್ ಬೇಜಾರಾಗೋಗ್ಬಿಡ್ತು. ನಾವಿಬ್ಬರು ಹೆಣ್ಮಕ್ಳು. ಸೊ ಇವಳು ಅಷ್ಟೇ, ನಮ್ಮಮ್ಮಗೆ ತುಂಬಾ ಇಷ್ಟ. ನಮ್ಮ ಆಂಟಿ ಮಗಳಲ್ಲ, ಸ್ವಂತ ತಂಗಿ ಮಗಳಲ್ವ. ಸಿಕ್ಕಾಪಟ್ಟೆ ಪ್ರೀತಿಯಿಂದ ಬೆಳೆಸಿದ್ರು. ನಮ್ಮಮ್ಮ ನಮ್ಮಪ್ಪನೇ ಅಲ್ವ ಕನ್ಯಾದಾನ ಮಾಡಿಕೊಟ್ಟಿದ್ದು. ಸೊ ನಮ್ಮಮ್ಮ ಫುಲ್ ಅಳ್ತಾಯಿದ್ರು. ಆ ವಿಡಿಯೋ ನೋಡಿಬಿಟ್ಟು ನನಗೆ ಫುಲ್ಲು ಎಮೋಷ್ನಲ್ ಆಗಿಬಿಟ್ಟೆ. ಯಾರು ಏನೋ ಅಂದ್ಕೊಂಡ್ಬಿಡಿ. ಎಸ್, ಹಾಗೆ ಶಾಸ್ತ್ರ ನೋಡಿ ವಿಡಿಯೋ ಕೊನೆವರೆಗೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಎಮೋಷ್ನಲ್ ಆದೆ, ಯಾರು ಏನೋ ಅಂದ್ಕೊಳ್ಬೇಡಿ. ಓಕೆ, ಬ್ಯಾಕ್ ಟು ಲಾಗ್ ಅಂತ ಬಂದ್ಬಿಡೋಣ. ವಾಯ್ಸ್ ಓವರ್ಗೆ ತಾಳಿ ಎಲ್ಲ ಕಟ್ಟಾಯ್ತಲ್ಲ. ಸೊ ನೆಕ್ಸ್ಟು ಕೈ ನೀರು ಬಿಡೋ ಶಾಸ್ತ್ರ ಅಲ್ವಾ, ಅದಕ್ಕೆ ಇಲ್ಲಿ ಪ್ರಿಪ್ರೇಷನ್ ಆಗ್ತಾಯಿದೆ. ನಾವು ಬಟ್ಟೆ ಹಾಳಾಗಬಾರ್ದು ಅಂತ ಈ ಥರ ಕವರ್ ತೊಗೊಂಡು ಬಂದಿದ್ವು. ಚಿಕ್ಕಪೇಟೆಲ್ಲಿ ಸಿಗುತ್ತೆ, ನೀವು ಹೋದರೆ ಚಿಕ್ಕಪೇಟೆಲೆಲ್ಲ ಬ್ಯಾಂಗ್ಳೂರ್ ಸೈಡು ನೀವು ಯಾರು ಇದ್ದರೆ ಚಿಕ್ಕಪೇಟೆಗೆ ಹೋದರೆ ಈ ಥರ ಸಿಗುತ್ತೆ. ಇಲ್ಲ ಆನ್ಲೈನಲ್ಲೂ ಸಿಗುತ್ತೆ ಅನಿಸುತ್ತೆ. ಈ ಥರ ಸೇಫರ್ ಸೈಡ್ ನೀವು ಇಟ್ಕೊಂಡ್ರೆ ನಿಮ್ಮ ಬಟ್ಟೆ ಏನೂ ಹಾಳಾಗಲ್ಲ. ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಮುಂಚೆನೇ. ಲಾಸ್ಟ್ ಮೂಮೆಂಟ್ವರೆಗೂ ಇಟ್ಕೊಬಿಡಿ. ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೆ ಬೆಟರ್ ಅನಿಸುತ್ತೆ. ನಾವು ಎಷ್ಟೊಂದು ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದ್ವು ಪ್ಲ್ಯಾನ್ ಮಾಡೋದ್ರಲ್ಲಿ. ನೀವು ಈ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಪ್ಲ್ಯಾನ್ ಮಾಡಿ, ಪ್ಲ್ಯಾನ್ ರೀತಿ ಹೋಗಿ ವರ್ಕ್ ಆಗುತ್ತೆ. ನಿಮ್ಮ ಡೇನ ನೀವು ಯಾವುದಕ್ಕೆ ಆಗಲಿ ಸ್ಯಾಕ್ರಿಫೈಸ್ ಮಾಡ್ಕೊಂಬಿಡಿ. ಯಾವುದಾಗಿಲ್ಲ ಯಾವ್ದು ಬಿಟ್ರಿ ಅಂತ.
ಯಾಕೆಂದರೆ ಇದು ಎಕ್ಸ್ಪೀರಿಯೆನ್ಸು, ಅದಕ್ಕೆ ಹೇಳ್ತಾ ಇದ್ದೀನಿ. ಕೈ ನೀರು ಬಿಡ್ತಾ ಇದ್ದಾರಲ್ಲ ಇವರೇ ನಮ್ಮ ಅಪ್ಪ ಅಮ್ಮ. ನಮ್ಮಮ್ಮ ಅಂತೂ ಫುಲ್ ಎಮೋಷ್ನಲ್ ಆಗಿದ್ದಾರೆ. ಇನ್ನು ನನ್ನ ಮದುವೆಲಿ ಹೆಂಗೆ ಅಳ್ತಾರೋ ನನಗೆ ಅದೊಂಥರ ಆಗಿಬಿಟ್ಟಿದೆ. ನಮ್ಮಮ್ಮ ಅಳೋದಂದರೆ ನನಗಾಗೋದೇ ಇಲ್ಲ. ನೋಡಿದ್ರೆ ವಿಡಿಯೋ ನೋಡಿಕೊಂಡ್ರೆ ಇಷ್ಟು ಅಳ್ತಾ ಇದ್ದೀನಿ, ರಿಯಲಾಗಿ ನೋಡಿಬಿಟ್ರೆ ಹೆಂಗೋ ಏನು ಕತೆನೋ ಗೊತ್ತಿಲ್ಲ. ತುಂಬಾ ಎಮೋಷ್ನಲ್ ಆಗಿಬಿಟ್ಟಿದ್ರು. ಹಂಗೆ ಅವಳಂದರೆ ಸಿಕ್ಕಾಪಟ್ಟೆ ಇಷ್ಟ ನಮ್ಮಮ್ಮಂಗೆ. ನಾವು ಹೆಂಗೆ ಇಬ್ಬರು ಮಕ್ಕಳು, ಅವಳು ಒಬ್ಬಳು, 3 ಜನ ಮಕ್ಕಳು ಅಂತಲೇ ಹೇಳೋದು ನಮ್ಮಮ್ಮ. ಇವರು ವಿನಿ ಅಣ್ಣ ಅಂದರೆ ನಮ್ಮ ತಂಗಿ ಹಸ್ಬೆಂಡ್ ಇದ್ದಾರಲ್ಲ, ಅವರ ಅಪ್ಪ ಅಮ್ಮ. ಆ ಅಮ್ಮನೂ ತುಂಬ ಎಮೋಷ್ನಲ್ ಆಗಿದ್ದರು. ಎಲ್ಲರಿಗೂ ಇರುತ್ತಲ್ಲ, ಅವ್ರ ಮಕ್ಕಳು ಮದುವೆ ಆದರೆ ಖುಷಿಲಿ ಸಂತೋಷ, ದುಃಖದಲ್ಲಿ ಸಂತೋಷ, ಎಲ್ಲ ಮಿಕ್ಸ್ಡ್ ಫೀಲಿಂಗ್ ಆಗುತ್ತೆ. ಅದಂತೂ ಯಾರಿಗೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯಾವ ಅಪ್ಪ ಅಮ್ಮಗೂ. ನಾನು ಅದನ್ನು ಅವ್ರ ಫೇಸಲ್ಲಿ ನೋಡಿದೆ. ಇವರೇ ನಮ್ಮ ಚಿಕ್ಕಮ್ಮ, ಅಂದರೆ ಮದುವೆ ಆಗ್ತಿರೋ ಹುಡುಗಿಯವರ ಅಮ್ಮ, ಹಂಗೆ ತಮ್ಮ. ನಮ್ಮ ಆಂಟಿ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಅವ್ರು ಸಿಂಗಲ್ ಪೇರೆಂಟಾಗಿ ಇಷ್ಟು ಮಾಡಿದ್ದಾರೆ ಅಂದರೆ ಅದು ಗ್ರೇಟೇನೆ. ಆ್ಯಸ್ ಎ ಸಿಂಗಲ್ ಪೇರೆಂಟಾಗಿ ಮಾಡಿರೋದು. ನಮ್ಮ ಆಂಟಿ ಇದು ವಿಡಿಯೋನೇ ಜಾಸ್ತಿ ಕ್ಯಾಪ್ಚರ್ ಆಗಿಲ್ಲ. ಪಾಪ ಅವ್ರ ಮದುವೆ ಓಡಾಟದಲ್ಲಿ ಬ್ಯುಸಿ ಆಗಿದ್ರಲ್ವ, ಸೊ ಅದು ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ಅವ್ರದ್ದು ಮುಖದ್ದು ಕ್ಯಾಪ್ಚರ್ ಮಾಡೋದು ಮರ್ತ್ಕೊಬಿಟ್ಟಿದ್ದೀನಿ. ಯಾಕೆಂದರೆ ನಾನು ಕ್ಯಾಮ್ರಾ ಹಿಡಿತಲ್ವಲ್ಲ, ನಾನು ಬೇರೆಯವ್ರಿಗೆ ಕೊಟ್ಟಿದ್ದೆ ಕ್ಯಾಮ್ರಾ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಅಂತ. ಸೊ ಅವ್ರದ್ದು ಫೀಲಿಂಗ್ ಎಲ್ಲ ನಾನು ನೋಡೋಕ್ಕೆ, ಅದು ಕ್ಯಾಪ್ಚರ್ ಮಾಡೋಕ್ಕೆ ನನಗೆ ಮೊಬೈಲ್ ಇರಲಿಲ್ಲ. ಸೊ ನಾನು ಅಲ್ಲಿಂದೇ ನಿಂತ್ಕೊಂಡಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಥರನೂ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಇಲ್ಲಿ ನನ್ನ ತಂಗಿ ಫ್ರೆಂಡ್ ಲಿಕ್ಕಿ ಅಂತ, ಅವಳದು ಮೊಬೈಲ್ ಕಳೆದೋಗ್ಬಿಟ್ಟೈತೆ. ನನಗೆ ಗೊತ್ತೇ ಇಲ್ಲ, ಮೊಬೈಲ್ ಕಳ್ಕೊಂಡ್ಬಿಟ್ಟಿದ್ದಾಳೆ. ನೈಟು ಕಾಲ್ ಮಾಡ್ತಾಯಿದ್ದೀವಿ, ಪಿಕ್ಕೇ ಮಾಡ್ತಿಲ್ಲ ಯಾರೋ ಎತ್ಕೊಂಡ್ಬಿಟ್ಟಿದ್ದಾರೆ. ಮದುವೆ ಮನೇಲಿ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಮೊಬೈಲ್ಗಳು, ಚಾರ್ಜರ್ಗಳು ಇದನ್ನು ತುಂಬಾ ಕಳ್ತನ ಮಾಡ್ತಾರೆ. ನಾವು ಯಾರನ್ನೂ ಕೇಳೋಕ್ಕೂ ಆಗಲ್ಲ, ನೀವು ಎತ್ಕೊಂಡಿದ್ದೀರಾ ಅಂತ ಕೇಳೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ, ಹೊರಗಡೆಯಿಂದ ಯಾರು ಬಂದು ಎತ್ಕೊಂಡು ಹೋದ್ರು ನಮಗೆ ಗೊತ್ತಾಗಲ್ಲ, ಫ್ಯಾಮಿಲಿ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು. ಸೊ ಯಾರನ್ನೂ ಕೇಳೋಕ್ಕೂ ಆಗಲ್ಲ. ನಿಮ್ಮ ಹುಷಾರಲ್ಲಿ ನೀವಿರಬೇಕು. ಯಾವುದೇ ಮದುವೆ ಮನೆಗೆ ಹೋದ್ರೂ ನಿಮ್ಮ ಹುಷಾರಲ್ಲಿ ನೀವಿರಿ. ನಿಮ್ಮ ಚಾರ್ಜರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಎಲ್ಲ ವಸ್ತುನೂ. ಇನ್ನು ಗೋಲ್ಡ್ ಅಂತೂ ನೀವು ಹಾಕೋಣಕ್ಕೆ ಹೋಗಬೇಡಿ ಪ್ಲೀಸ್. ಇದೊಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ಗೋಲ್ಡು ಸಹ ನಾನು ಕೆಲವೊಂದು ಮದುವೆಲಿ, ನಮ್ಮ ಫ್ರೆಂಡ್ಸ್ ಮದುವೆಲಿ ಗೋಲ್ಡ್ ಕಳೆದೋಯ್ತು, ಯಾರೋ ಎತ್ಕೊಂಡ್ರು ಅಂತೆಲ್ಲ ಕೇಳಿದ್ದೀನಿ ನಾನು. ಪ್ಲೀಸ್ ಇದು ತಪ್ಪು ಯಾರೂ ಮಾಡೋಕ್ಕೋಗ್ಬಿಡಿ. ಯಾಕೆ ಅಂದರೆ ಗೋಲ್ಡ್ ಆಮೇಲೆ ಯಾವ್ದಾದ್ರು ಫಂಕ್ಷನ್ಗೆ ಹಾಕೋಬಿಡ್ಬೋದು. ಅಲ್ಲಿ ಬ್ಯುಸಿ ಇರ್ತೀರ, ನಿಮ್ಮದೇ ನೀವು ಟೆನ್ಷನಲ್ಲಿರುತ್ತೆ, ಅದನ್ನೆಲ್ಲ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಗೋಲ್ಡು, ಈ ಬೆಳ್ಳಿದು ಇದೇನೋ ನೀವು ಇಟ್ಕೊಳ್ಳೋಕ್ಕೋಗ್ಬಿಡಿ. ಮೊಬೈಲೇ ಬಿಡಲ್ಲ, ಚಾರ್ಜರೇ ಬಿಡಲ್ಲ, ಇನ್ನು ಆ ಥರ ವಸ್ತುಗಳ್ನ ಬಿಡ್ತಾರ, ಹೊರಗಿಂದ ಬಂದು ಮಾಡ್ತಾರೋ ನಮಗೆ ಗೊತ್ತಾಗಲ್ಲ. ಅಷ್ಟು ಜನ ಬರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಾವು ಯಾರನ್ನೂ ಬ್ಲೇಮು ಮಾಡೋಕ್ಕಾಗಲ್ಲ. ಇದೊಂದು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಹುಡುಗಿ ಫೋಸ್ ಕೊಡೋದೇ ಆಗೋಯ್ತು. ಇಲ್ಲಿ ಪುರೋಹಿತರು ಬನ್ನಿ ಪೂಜೆ ಮಾಡಬೇಕು ಅಂತ ಪುರೋಹಿತರು ತುದಿಗಳನ್ನ ನಿಂತುಬಿಟ್ಟವ್ರೆ. ಮೇ ಬಿ ತೆಂಗಿನಕಾಯಿಗೆ ಪೂಜೆ ಮಾಡ್ತಾ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ ಅದು ಏನಂತಾರೆ ಅಂತ. ನಮ್ಮ ಕಡೆ ಸಪ್ತಪದಿ ತುಣಿಸೋದು, ಫೋಟೋ ಶೂಟ್ ಮಾಡ್ಕೊಂಡು ಅದಾದಮೇಲೆ ಅಶ್ವಿನಿ ನಕ್ಷತ್ರ ತೋರಿಸ್ತೀನಿ ಅಂತ ಕರ್ಕೊಂಡೋದ್ರು. ಇನ್ನು ಶಾಸ್ತ್ರ ಇದೆ, ಇನ್ನು ನೋಡಿರಂತೆ ಮುಂದೆ, ಅದು ನೀವೇ ನೋಡಬೇಕು, ನಾನು ಹೇಳೋದಲ್ಲ. ಹೆಸರು ವಿನಯ್. ನೀವು ಪರಯಶೋ ಶೈಲ ಪರಯಶೋ ಲಕ್ಷ್ಮೀ ರೂಪ ಪರತೇಜ, ತಂಗಿಯಾಗಿ, ಸೋದರಿಯಾಗಿ, ಮಗುವಾಗಿ, ತಾಯಿಯಾಗಿ ಕರಿತೀನಿ. ಶೈಲ ಸ್ಥಾನದಲ್ಲಿ ಮಾತ್ರ ಧರ್ಮ ಪತ್ನಿ ಕಂತೀನಿ ಹೇಳ್ಬಿಡಿ. ರೂಮ್ನಲ್ಲಿ ಮಾತ್ರ ಪತ್ನಿ ಗೊತ್ತಾಯ್ತಾ? ರೂಮ್ನಲ್ಲಿ ಮಾತ್ರ ಪತ್ನಿ ಕಂತೀನಿ ಹೇಳ್ಬಿಡಿ. ಗೊತ್ತಾಯ್ತಾ? ಮುದ್ದಿನ ಹೇಳಿ, ಮಹಾರಾಣಿ, ಮುದ್ದಿನ ಮಹಾರಾಣಿ ವಿದ್ಯೆ ಅಂತ ಹೇಳಿ. ಗಲ್ಲಾಡ್ಸಿದ್ದಲ್ಲ ಅಬಳಿಕೈನ ಅರ್ಧದ ನಕ್ಷತ್ರ ಕಂಡ್ರ ವಾಕ್ಯ ಆನಂದ ಬಂತ. ಬಂತು ಊಟಕ್ಕೆ ಬಂದು ಊಟ ಮಾಡ್ಕೊಂಡು ಅದಾದಮೇಲೆ ಮತ್ತೆ ರಿಸೆಪ್ಷನ್ಗೆ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡು
ನನಗೆ ತಲೆ ತಿರುಗ್ತೈತೆ, ನೈಟ್ ನಿದ್ದೆ ಮಾಡಿಲ್ಲ, 1 ಅವರ್ ಸಹ ನಿದ್ದೆ ಮಾಡಿಲ್ಲ, ನನಗೆ ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟೆ. ಇಲ್ಲಿ ಮದುವೆ ಆದಮೇಲೆ ಇದು ಅರಣ್ಯ ನಾವು ಬೆಳಿಗ್ಗೆ ಪೂಜೆ ಮಾಡ್ಕೊಂಡು ತೊಗೊಂಡು ಬಂದಿದ್ವಲ್ಲ, ಅದನ್ನು ನಾವು ತೆಂಗಿನ ಮರಕ್ಕೆ ಮತ್ತೆ ನೀರು ಬಿಡಬೇಕು. ನೀರು ಬಿಟ್ಟು ಅದೇ ಇದರಲ್ಲಿ ನೀರು ತುಂಬಿಸ್ಕೊಂಡು ಬಂದು ಹುಡ್ಗಂಗೆ ಕೈ ಕಾಲು ತೊಳ್ದು ಶಾಸ್ತ್ರ ಮಾಡೋದಿದೆ. ಅದು ಮುಂದೆ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ, ನೀವು ನೋಡ್ತಾ ಇರಿ. ರಿಟರ್ನು ಮಡಿಕೆಲಿ ನೀರು ತೊಗೊಂಡು ಹುಡ್ಗನ ಕಾಲು ಪೂಜೆ ಮಾಡಬೇಕು. ಹುಡ್ಗನ ಕಾಲು ಪೂಜೆ ಮಾಡಿ ಆಮೇಲೆ ಹುಡ್ಗಿ ಕೈ ಪೂಜೆ ಮಾಡಬೇಕು. ಇದು ನಮ್ಮ ಕಡೆ ಇದೆ, ಬಟ್ ನಾನು ನೋಡಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮು ಈ ಥರ ನೋಡಿದ್ದು. ಫಸ್ಟ್ನೇ ಸಲ ಏನು ಹೇಳ್ಕೊಡ್ತಿತ್ತು ಅದು ಮಾಡು, 3ನೇ ಸಲ ಮಾತ್ರ ಕಾಲು ಬಿಡ್ಬಿಡ ಬಿದ್ಯಾ. ಅಲ್ಲಿ ಬಗ್ಬೇಕ. ಅಯ್ಯೋ ಅಯ್ಯೋ ಮುಖ ತೊಡ, ಅಕ್ಕಿ ಬರಬೇಕು. ಬಂತು, ಹಾಕಿ ತಲೆ ಮೇಲೆ ಹಾಕಿ. ತೊಳಿ ಇವಾಗ. ಅದು ಬಕ್ಕಿ ಅಕ್ಕಿ ತಗೊಂಡ್ಲಿ, ತಿರ್ಗಾ ತಗೋತಾಳ ಮತ್ತೆ ಹಂಗೆನಾ? ಮತ್ತೆ ಹಂಗೆ ನಮಸ್ಕಾರ ಮಾಡ್ಕೋಬೇಕು ತಾನೆ. ಒಂದು ಬಾಟ್ಲು ಬಾಯಕ್ಕ. ಡೈರೆಕ್ಟ್ ನೋಟ್ ಕೊಡಲ್ವಂತೆ ಅವರು ನಮಗೆ. ಇದು ಕಾಣಿಕೆ ಕೊಟ್ಟಿದ್ದಾರೆ. ಆರತಿ ಮಾಡಿರೋದು ಕೊಟ್ಟಿದ್ದಾರೆ. ಅವ್ರು ಡೈರೆಕ್ಟ್ ಆಗಿ ಅನ್ನ ತೋರ್ಸಲ್ವಂತೆ. ನೋಡೋಣ ಏನ್ ಎಷ್ಟಿದೆ. 202 ರೂಪಾಯಿ. 202 ರೂಪಾಯಿ. ಎಷ್ಟಪ್ಪ? 4 ಜನಕ್ಕೆ 50. ಇಲ್ಲಿ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ ಹುಡುಗ ಹುಡುಗಿಗೆ. ಇದಾದಮೇಲೆ ಅಪ್ಪ ಅಮ್ಮಂಗೂ ಮಡ್ಲಕ್ಕಿ ತುಂಬಿ, ನಮ್ಮ ಅಪ್ಪ ಅಮ್ಮಂಗೂ ಮಡ್ಲಕ್ಕಿ ತುಂಬಿ, ಅದಾದಮೇಲೆ ಹುಡುಗ ಹುಡುಗಿನ ಆಚೆ ಅಂದರೆ ಚೌಟ್ರಿ ಆಚೆ ಹೋಗಿ ಅಲ್ಲೊಂದು ಶಾಸ್ತ್ರ ಇದೆ, ಅಲ್ಲೊಂದು ಶಾಸ್ತ್ರ ಮಾಡ್ತಾರೆ. ಅದಾದಮೇಲೆ ಹುಡುಗಿನ ಗಂಡನ ಮನೆಗೆ ಕಳಿಸೋದು. ನಮ್ಮಮ್ಮ ತುಂಬ ಎಮೋಷ್ನಲ್ ಆಗಿದ್ದರು. ನಮ್ಮಮ್ಮ ಸ್ಮೈಲೇ ಮಾಡಿಲ್ಲ ಅವಳು ಹೋಗೋವರೆಗೂ. ತುಂಬ ಫೀಲಲ್ಲೇ ಇದ್ದರು. ಕೊನೆಗೆ ತುಂಬ ಅಳ್ತಾಯಿದ್ರು ಅವಳನ್ನ ಕಳಿಸೋ ಟೈಮಲ್ಲಿ. ಅದು ನೋಡಿ ಫುಲ್ಲು ಬೇಜಾರಾಯಿತು ನನಗಂತೂ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ತುಂಬ ಥ್ಯಾಂಕ್ಸ್. ವಿಡಿಯೋ ಇಷ್ಟಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫ್ಯಾಮಿಲಿಗೆ ನಾನು ಮೆಮೊರಿ ಕ್ರಿಯೇಟ್ ಮಾಡಿಕೊಡೋದಕ್ಕೆ ಈ ಲಾಗ್ ಮಾಡಿದ್ದೀನಿ. ಅವ್ರಿಗೆ ಎಷ್ಟೇ ವರ್ಷ ಬಿಟ್ಕೊಂಡು ಈ ವಿಡಿಯೋ ನೋಡಿದ್ರನ್ನ ಅವ್ರಿಗೊಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ಈ ವಿಡಿಯೋ ಮಾಡಿದ್ದೀನಿ. ಇನ್ನೇನು ಹುಡುಗಿನ ಗಂಡನ ಮನೆಗೆ ಕಳಿಸೋ ಟೈಮು. ಎಲ್ಲರ ಹತ್ರನೂ ಆಶೀರ್ವಾದ ತೊಗೋತಾ ಇದ್ದಾಳೆ. ಈ ಆಶೀರ್ವಾದ ತೊಗೊಂಡು ಚೌಟ್ರಿ ಬಾಗಿಲಿಗೆ ಹೋಗಿ ಅಲ್ಲೊಂದು ಶಾಸ್ತ್ರ ಇದೆ, ಅದೊಂದು ಮುಗಿಸ್ಕೊಂಡ್ರೆ ಇನ್ನು ಹುಡುಗಿನ ಗಂಡನ ಮನೆಗೆ ಕಳಿಸ್ತಾ ಇರೋದೆ.
ವಿಧಿಯಾಟ ಬಲ್ಲವರ್ಯಾರು ಅಂತಾರಲ್ಲ, ಹಂಗೆ ನಮ್ಮ ಜೀವನನೂ ನಾವೇನೋ ಅಂದ್ಕೊಂಡಿರ್ತೀವಿ, ವಿಧಿ ಬೇರೆಯೇ ಬರೆದಿರುತ್ತೆ. ನಮ್ಮ ಚಿಕ್ಕಪ್ಪ ಇದ್ದಿದ್ದರೆ ಇವತ್ತಿನ ದಿನ ತುಂಬ ಖುಷಿಪಟ್ಟಿರೋರು. ಅವ್ರ ಮಗಳು ಮದುವೆ ನೋಡಬೇಕು, ಅವ್ರ ಮಗಳು ಮದುವೆ ಮಾಡಬೇಕು ಅಂತ ಅವರು ತುಂಬ ಕನಸು ಕಟ್ಟಿದ್ರು. ಆದರೆ ವಿಧಿ ಆಟನೇ ಬೇರೆ ಇತ್ತು. ಏನೂ ಮಾಡೋ ಹಂಗಿಲ್ಲ. ಅವರು ಎಲ್ಲಿದ್ದರೂ ಇವಳಿಗೆ ಆಶೀರ್ವಾದ ಮಾಡ್ತಾರೆ. ಕೊನೆಗೂ ನನ್ನ ತಂಗಿನ ಅವ್ರ ಗಂಡನ ಮನೆಗೆ ಕಳಿಸೋ ಟೈಮ್ ಬಂತು. ಇಲ್ಲೊಂದು ಶಾಸ್ತ್ರ ಇದೆ, ಇದೊಂದು ಶಾಸ್ತ್ರ ಮುಗಿಸ್ಕೊಂಡು ಓಡೋದೇನೆ. ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನಗೆ ಹೀಗೆ ಸಪೋರ್ಟ್ ಮಾಡಿ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಲಾಗ್ಸ್ ಮಾಡಿ, ಡೈಲಿ ಲಾಗ್ಸ್ ಮಾಡಿ ಅಂತೆಲ್ಲ. ಬಟ್ ನನ್ನ ಬ್ಯುಸಿ ಟೈಮಲ್ಲಿ ನಾನು ಎಷ್ಟು ಆಗುತ್ತೋ ಅಷ್ಟು ಮಾಡಿದ್ದೀನಿ. ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದನ್ನು ಪೋಸ್ಟ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು ಅಂದರೆ ನಮ್ಮ ಕೆಲಸದ ಜೊತೆ ಅದಾಗಲ್ಲ. ಅದಕ್ಕೆ ಮೀಸಲಿಡಬೇಕು ನಮ್ಮ ಟೈಮ್ನೆಲ್ಲ. ನನ್ನ ಲಾಗ್ಸ್ಗೆ, ನನ್ನ ವೀಡಿಯೋಸ್ಗೆ ನಾನು ನಿಮ್ಮಲ್ಲಿ ಕೇಳೋದು ಒಂದೇ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಲಾಗು ನೋಡಿ, ಪಾರ್ಟ್ 4 ಬೀಗ್ರೂಟದ್ದು ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈ ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ನಮಸ್ತೆ. ಬಾಯ್. ಇದು ಓಯ್ ಬಾಯ್ ಅಕ್ಕ. ಅಮ್ಮ ಇಲ್ಲಿ ಬಾಯ್.